ಸೋಮವಾರ ಸಂಜೆ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸಲ್ಲಿ ಇರೋದನ್ನು ಇನ್ನೊಂದು ಮೊಬೈಲ್ನಲ್ಲಿ ತಗೊಂಡು ಒಂದು ಪ್ರೊವೊಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ. ಈ ಸ್ಟೇಷನ್ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ. ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು. ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ, ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ ಮತ್ತು ಅಲ್ಲಿ ಅದು ಉಳಿದೂ ಇರಲಿಲ್ಲ, ಒಟ್ಟೋಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ. ಆದ್ರೂ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ ಎಸ್ ಐ ಅವರು ಮಾತಾಡಿ ಹೈಯರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ, DCP ಅವರಿಗೆ ಮತ್ತು ಇತರರಿಗೆ. ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ, ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಲ್ಲ ಊರವರೆಲ್ಲ ಸೇರಿ, ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಇಲ್ಲದೆ ಆ ಥರ ಮಾಡಿ ಮಾಡಲಿಕ್ಕೆ ಮಾಡಿದ್ದಾರೆ. ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ, ನಾವು ಅರ್ಜಿ ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ. ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ, ಕಂಪ್ಲೇಂಟ್ ಬರೋಕ್ಕೆ. ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಅಂತೇಳಿ ಈ ಗುಂಪವರು ಕಂಪ್ಲೇಂಟ್ ಕೊಡಲಿಲ್ಲ, ಆ ಗುಂಪವರು ಕೊಟ್ಟಿಲ್ಲ, ನಾನು ಕೊಡಬೇಕು ಇವ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು. ಬಟ್ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿದ್ರು ಅದ್ರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು. ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡೋಕ್ಕಿಂತ ಮೊದಲು ಏನು ಮಾಡಿದರು, ಇವ್ರ ಕಂಪ್ಲೇಂಟ್ಸ್ ಬರದೇ ಇರೋದು ಲೇಟ್ ಆದ್ದರಿಂದ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು. ಇನ್ ವ್ಯೂ ಆಫ್ ದಿ ಟೆನ್ಷನ್ ಅಂಡ್ ಅವರು ಕಂಪ್ಲೇಂಟ್ ಇದಾದ ಮೇಲೆ ಅವರು ಲಾ ಆ್ಯಂಡ್ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್. ಅವರು ಸುವಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅದು ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಜೇಸಿಲಿ ಇದ್ದಾರೆ ಈಗ. ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಕ್ರಮಕ್ಕೆ ಸಮಾಧಾನ ಪಟ್ಕೊಂಡಿದ್ರು. ಸಮ್ ಮಿಸ್ಕ್ರಿಯೆಂಟ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ ಗಲಾಟೆ ಆಗೋ ಥರ ಮಾಡಿ ಕಲ್ಲು ತೂರಾಟ ಮಾಡಿ ಪೊಲೀಸ್ನವರು ವ್ಯಾನ್ಗಳಿಗೂ ಪೊಲೀಸ್ನವ್ರಿಗೂ ಕಲ್ಲು ತೂರಾಟ ಆಯಿತು. ಅಷ್ಟರೊಳಗಡೆ ಪೊಲೀಸ್ ಇಂಟರ್ವ್ಯೂ ಮಾಡಿ ವಾಟರ್ ಗ್ಯಾಸೆಲ್ಲ ಹಾಕಿ ಸಿಚುವೇಶನ್ ಕಂಟ್ರೋಲ್ ಮಾಡಿ ನಾವು ದಿ ಸಿಚುವೇಶನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್. ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಂತ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೈಮ್ಲಿ ಆ್ಯಕ್ಷನ್, ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೇಸಿನಲ್ಲಿದ್ದಾರೆ. ಒಂದು ಕೇಸು ರೆಗ್ಯುಲರ್ ಸ್ಟೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಇದಕ್ಕೆ ಕೊಟ್ಟು CCBಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ, ಮುಗ್ದಿರಿದ್ದಾರೆ, ಅವ್ರು ಯಾರಿಗೂ ಏನು ತೊಂದರೆ ಕೊಡಲ್ಲ, ಯಾರಿಗೂ ಗೊತ್ತು. ಮತ್ತು ಇನ್ವೆಸ್ಟಿಗೇಷನ್ಗೆ ಟ್ರೂತ್ ಏನಿದೆ ಅಂತೇಳಿ ನೋಬಡಿ ನೋಸ್, ಬಿಕಾಸ್ ಫೇಸ್ಬುಕ್ಕಲ್ಲಿ ಅದೇನೂ ಇಲ್ಲ. ವಾಟ್ಸಪ್ಪಲ್ಲಿ ಬಂದಂಥ ಸ್ಟೇಟಸಲ್ಲಿ ಬಂದಂತ ತಗೊಂಡು ಆ ರೀತಿ ಮಾಡಿ ಜನರ ಮನಸ್ಸಲ್ಲಿ ಗೊಂದಲನ, ಟೆನ್ಷನ್ನ, ಅನುಮಾನನ ಸೃಷ್ಟಿ ಮಾಡಿ ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಗಿದೆಯಲ್ಲ, ಮತ್ತು ಯಾರು ಮಾಡಿದ್ರು, ಯಾವ ಕಾರಣ ಎಲ್ಲವನ್ನು ACB ವಿಲ್ ಲುಕ್ ಇನ್ ಟು ದಿ ಕೇಸ್. ರೆಸ್ಟ್ ಆಫ್ ದಿ ಥಿಂಗ್ಸ್ ಏನು ಮಾಡಬೇಕು ಅಂದರೆ ಉಳಿದವರು ಶಾಂತಿ ಕಾಪಾಡಬೇಕು. ಅಭಿವೃದ್ಧಿ ನಮ್ಮ ಮುಖ್ಯ, ನಮ್ಮ ಜೀವನ ಮುಖ್ಯ. ನ್ಯಾಯಯುತವಾಗಿ ಸನ್ಮಾರ್ಗದಲ್ಲಿ ಕಾನೂನು ಚೌಕಟ್ಟಲ್ಲಿ ನಾವು ಬದುಕೋದು ಮುಖ್ಯ. ಅದಕ್ಕೆಲ್ಲರ ಸಹಕಾರ ಅಗತ್ಯ ಇದೆ. ಮತ್ತು ಜನ ಪೀಸನ್ನು ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈಗೆ ತಗೊಳ್ಳೋದು ಅಥವಾ ಇಲ್ಲದೇ ಇರೋದು ಸುಳ್ಳು ಸುದ್ದಿಗಳನ್ನು ಹುಟ್ಟಿಸೋದು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ
ಜನರಲ್ಲಿ ನಾನು ಮನವಿ ಮಾಡ್ತೀನಿ. ಕೆಲಸವನ್ನ ನೋಡಿ ಅವತ್ತು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಬಟ್ ಕೆಲವರು ಇಲ್ಲಿ ಸಿಚುವೇಶನ್ ಗೊತ್ತಿಲ್ಲದೆ ಪೊಲೀಸರ ಮೇಲೆ ಸುಮ್ಮನೆ ಬ್ಲೇಮ್ ಮಾಡುವಂತ ಕೆಲಸ ಮಾಡ್ತಾರೆ ಅಂತವ್ರಿಗೆ ಘಟನೆ ನಡೆದ ತಕ್ಷಣನೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು, ಟೆಲಿಫೋನಿಕಲಿ ನನಗೆಲ್ಲನೂ ಹೇಳಿದ್ರು. ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ, ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ. ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು SCBಗೆ ರೆಫರ್ ಮಾಡಿದರೆ, ರೆಗ್ಯುಲರ್ ಸ್ಟೇಷನ್ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು. ಈಗ ಆಲ್ರೆಡಿ ಸುವಮೋಟೋ ಅವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಸ್ಟಿಲ್ ನಮಗೆ ಗೊತ್ತಿಲ್ಲ ಅಲ್ವಾ, ನಮ್ಗೆ ಯಾರು ಮಾಡಿದ್ರು ಅದಕ್ಕೆಲ್ಲೋ ಎನ್ಕ್ವೈರಿಗೆ ಹಾಕಿರೋದು, SCB ಹಾಕಿರೋದು. ಅದಕ್ಕೆ ಅವ್ರು ನೋಡ್ಲಿ, ಕ್ರೈಮ್ ಬ್ರಾಂಚ್ ಇದು ಕೊಟ್ಟಿದ್ದಾರೆ. ಲೆಟ್ ದಿ ಟ್ರೂತ್ ಬಿ ರಿವೀಲ್ಡ್ ಆಫ್ಟರ್ ಇನ್ವೆಸ್ಟಿಗೇಷನ್. ಪ್ರಶ್ನೆ ಏನಂದ್ರೆ ಮಾತಾಡಿ ಪೊಲೀಸರ ಮಾನಸಿಕ ಸ್ಥೈರ್ಯ ಕುಗ್ಸುವಂತ ಕೆಲಸ ಆಗ್ತದೆ. ದಯವಿಟ್ಟು ತಾವು ಅಂತವ್ರಿಗೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಕಾನೂನನ್ನು ಗೌರವಿಸೋರು, ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಾರೆ. ರಾಜಕೀಯ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ, ನನ್ನನ್ನು ಸೇರಿಸಿ ಯಾರು ಆ ಥರ ಮಾತಾಡ್ತಾರೆ. ಈಗ ಲಕ್ಷ್ಮಣ್ ಅವರು ಹೇಳ್ತಾರೆ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ರು ಬಿಜೆಪಿಯವರು ರಾಜಾತೀತ ಕೊಡ್ತಾರೆ ಪೊಲೀಸ್ನವರು, ಅಲ್ಲಿ ಒಬ್ಬ ರೌಡಿ ಶೀಟರ್ ಕೂರ್ಸ್ಕೊಂಡು ಮಾತಾಡ್ತಾರೆ. ವಿರೋಧ ಪಕ್ಷಕ್ಕೆ ವಿಪಕ್ಷದವರು ಮಾತು ಕೇಳ್ತಾ ಇದ್ದಾರೆ ಅಲಿಗೇಷನ್. ಈ ಕ್ರಮ ನೋಡಿದ್ರೆ ಪೊಲೀಸ್ ಆಕ್ಷನ್ ಇಸ್ ವೆಲ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು. ಇನ್ನೊಂದು ಇಲ್ಲಿ ಪೊಲೀಸ್ ಠಾಣೆ ಮತ್ತೊಂದು ಬೇಕು ಅಂತೇಳಿ ಉದಯಗಿರಿ ಭಾಗಕ್ಕೆ ಇಲ್ಲಿ ಶಾಸಕರು ಕೇಳ್ತಾ ಇದ್ದಾರೆ. ಆ ಬಗ್ಗೆ ಏನಾದ್ರು ಚಿಂತನೆ ಆಗುತ್ತಾ ಉದಯಗಿರಿ ಭಾಗಕ್ಕೆ? ಪೊಲೀಸಿನ ಅಗತ್ಯ ಇಲ್ಲದೇ ಜನ ಲಾ ಆ್ಯಂಡ್ ಆರ್ಡರ್ನ ಗೌರವಿಸ್ತಾರೆ, ಕಾನೂನನ್ನು, ಇದ್ರ ಅಗತ್ಯನೇ ಇರಲ್ಲ. ಬಟ್ ಸ್ಟಿಲ್ ಇಲ್ಲಿ ನೋಡಿಕೊಂಡು ಜನಸಂಖ್ಯೆ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಹಿಂದೆಲ್ಲ ಅವನ್ನೆಲ್ಲ ಅವ್ರಿಗೆ ಜ್ಞಾನೋದಯ ಥರ ಮಾಡಬೇಕು. ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ, ಸರಿ ಮಾಡಬೇಕಲ್ಲ ನನಗೆ. ಸೊ ಅದಕ್ಕೆ ಅಗತ್ಯ ಇದ್ರೆ ಯಾವ ಅಮಾಯಕರನ್ನು ಬಂಧಿಸಲ್ಲ. ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ, ಅಮಾಯಕರನ್ನ ಬಂಧಿಸಿಲ್ಲ. ಈ ಎಲ್ಲವನ್ನ ನಮ್ಮ CCB ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ. ಡಾಕ್ಟ್ರೆ, ಈ ಭಾಗದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇದಾವೆ. ಕಾನೂನು ಅರಿವು ಮೂಡಿಸುವಂತ ಕೆಲಸ ಈ ಭಾಗದಲ್ಲಿ ಖಂಡಿತ ಆಗಬೇಕು. CCTV ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಯಾರ್ಯಾರು ಇದ್ರು, ಏನ್ ಮಾಡಿದ್ರು. ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ತೆಗೆದುಕೊಂಡ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರಿಸಿದ್ದಾರೆ. ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು. ಯಾವುದೇ ಒಂದು ಘಟನೆ ಆದ ತಕ್ಷಣ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗ್ತಲೇ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅವರೆಲ್ಲ ಸಹಕರಿಸಬೇಕು, ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ತಪ್ಪು ಮಾಡದೆ ಘಟನೆಯಲ್ಲಿ ಇನ್ವಾಲ್ವ್ ಆಗದೆ ಇರತಕ್ಕಂಥವ್ರು ಯಾರಿಗೂ ಕೂಡ ಕಾನೂನಿನಿಂದ ತೊಡಕಾಗೋದಿಲ್ಲ. ಅದು ಅಲ್ಲಿ ಇದೆಲ್ಲ ನೋಡ್ತಾರೆ, ಇಲ್ಲಿ ಏನು ಡೀಟೇಲ್ ಗೊತ್ತಿಲ್ಲ. ಸರ್ ಈಗ ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಂದಿದ್ದಾಗ ಪೊಲೀಸ್ನವರು ಒಬ್ಬ ರೌಡಿ ಶೀಟರ್ನ ಹೊರಗಡೆ ಕುಳಿತುಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾರೆ. ರಾಕೇಶ್ ಅಂತ ರೌಡಿ ಶೀಟರ್ ಗೊತ್ತಿಲ್ಲ, ಯಾರು ಗೊತ್ತಿರ್ತದೆ. ಪಕ್ಕದಲ್ಲಿ ಒಬ್ಬ ಕೊಲೆಗಾರ ನಿಂತ್ಕೊಂಡು ನನಗೆ ಗೊತ್ತಿರ್ತದ. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲುಕ್ಡ್ ಇನ್ ಟು ಬೈ ದಿ ಎನ್ಕ್ವೈರಿ ಏಜೆನ್ಸಿ. ಗೃಹ ಮಂತ್ರಿಗಳು ಬರ್ತಾ ಇದ್ದಾರೆ ಇವತ್ತು, ಮಾಹಿತಿ ಇದೆ, ನಾಳೆ ಸಭೆ ಆಗುವಂತದ್ದು ಏನಾದ್ರು ಅಧಿಕಾರಿಗಳ ಸಭೆ ಬರ್ಬೋದು ಸಭೆ ಏನಾದ್ರು ಇಲ್ಲ. ನಾಳೆ CM ಕರೆದಿದ್ದಾರೆ. ನನಗೆ ಡಿಸ್ಟ್ರಿಕ್ಟ್ ಬಂದಾಗಿ ನಮ್ಮ ಕಮಿಷನರು DG ಕರೆದಿದ್ದಾರೆ. ಕಾಲು ಇದರಿಂದ ಹೇಳಿದರು. ನಿನ್ನೆನೇ ನಾನು ವಿಸಿಟ್ ಮಾಡಬೇಕಿದ್ದು, ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಡೇ 1 ಘಟನೆ ಆದ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ. ನಮ್ಮ DC ಮತ್ತು ಕಮಿಷನರ್ ರೆಗ್ಯುಲರ್ ಆಗಿ ಬ್ರೀಫ್ ಮಾಡಿದ್ರು. ಸಿಚುವೇಶನ್ ಇಸ್ ವೆಲ್ ಅಂಡರ್ ಕಂಟ್ರೋಲ್, ದೇ ಹ್ಯಾವ್ ಟೇಕನ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್, ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್. ಸತೀಶ್ ಜಾರಕಿಹೊಳಿ ಹೋಗಿದ್ದೀರಿ ಬೆಳಿಗ್ಗೆ. ಸತೀಶ್ ಮನೆ ನಮ್ಮನೆ ಅಕ್ಕಪಕ್ಕದ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದ್ದು 2. ನಾನು ಸತೀಶ್ ಅವರು ಇಬ್ಬರು ಕ್ಯಾಬಿನೆಟ್ ಸಬ್ ಕಮಿಟಿಲಿ ಮೆಂಬರ್ಗಳು. ಆ ಮೀಟಿಂಗ್ ಹೋಗೋಣ ಅಂತೇಳಿ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ಜೊತೆಲಿ ಹೋಗಿ ಅಷ್ಟೇ. CM ಕುರ್ಚಿ ಬಗ್ಗೆ ಯಾಕೆ ಪದೇ ಪದೇ ಚರ್ಚೆ ಆಗ್ತಾನೆ ಇಲ್ಲ? ಖಾಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಆದ್ರೂ ಚರ್ಚೆನೇ ಇಲ್ಲ ಆಗ್ತದೆ. ಇವತ್ತು ಇವರು ಚರ್ಚೆನೇ ಇಲ್ಲ.
MP ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರ ಸಿಎಂ ಆಗಿರ್ತಾರೆ. ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ ಚರ್ಚೆಯಲ್ಲಿ ಬಂತು ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.